ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 21. ಇದರ ಟೈಟಲ್ ನೋಡುವುದಾದರೆ ವಿಜಯೋತ್ಸವದ ಗೀತೆ. ಕ್ರಿಸ್ತನಲ್ಲಿ ಬಾಳುವಾಗ ನಮಗೆ ಎಂದೆಂದು ಜಯ ಜಯವೇ. ಜಯವನ್ನು ಈಗಾಗಲೇ ಪ್ರಭು ಯೇಸು ನಮಗೆ ತಂದುಕೊಟ್ಟಿದ್ದಾರೆ. ಆದರೆ ಈ ಕೀರ್ತನೆಗಳಲ್ಲಿ ದಾವೀದ ರಾಜ ತಾನು ಯುದ್ಧ ಮಾಡಲು ಹೋಗುವಾಗ ಶತ್ರುಗಳು ಎಷ್ಟೇ ಅಸಂಖ್ಯಾತವಾಗಿದ್ದರೂ ಸಹ ದೇವರು ನನ್ನೊಂದಿಗಿದ್ದು ಜಯವನ್ನು ತಂದುಕೊಟ್ಟಿದ್ದಾರೆ ಎಂಬುದಾಗಿ ಸಂತೋಷದಿಂದ, ಹರ್ಷದಿಂದ, ವಿಜಯೋತ್ಸವದಿಂದ ದೇವರನ್ನು ಸ್ತುತಿ ಮಾಡುವಂಥ ಕೀರ್ತನೆಯಾಗಿದೆ. ಅರಸನಿಗೆ ಹರ್ಷವಾಯಿತು, ಹೇ ಪ್ರಭು, ನೀ ತೋರಿದ ಪರಾಕ್ರಮಕ್ಕಾಗಿ. ದೇವರು ಇಸ್ರಾಯೇಲರು ಯುದ್ಧಕ್ಕೆ ಹೋಗುವಾಗ ಅವರ ಮಧ್ಯದಲ್ಲಿದ್ದು ದೇವರು ನಡೆಸಿದ ಮಹತ್ ಕಾರ್ಯಗಳನ್ನು ನೋಡಿ ಅರಸನಿಗೆ ಸಂತೋಷವಾಯಿತು. ಪರಮಾನಂದಗೊಂಡನು ನೀನಿತ್ತ ವಿಜಯೋತ್ಸವಕ್ಕಾಗಿ. ಆತನ ಮನದಾಸೆಯನ್ನು ನೀ ಪೂರೈಸಿದೆ, ಆತನ ಬಯಕೆಯನ್ನು ಅನುಗ್ರಹಿಸಿದೆ. ತಾನು ಅಭಿಷೇಕಿಸಿದ ಅರಸನನ್ನು, ಅವರ ಮನದಾಸೆಯನ್ನು ದೇವರು ಪೂರೈಸುವವರಾಗಿದ್ದಾರೆ. ಇಂದು ನಾವೆಲ್ಲರೂ ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೆ, ತಂದೆಯಾದ ದೇವರಿಗೆ ಮಕ್ಕಳು ಎಂಬ ಹಕ್ಕು ಬಾಧ್ಯತೆಗೆ ನಾವು ಒಳಗಾಗಿದ್ದೇವೆ. ಆದ ಕಾರಣ ಹೇಗೆ ಕೆಟ್ಟವರಾದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಬಯಸುತ್ತಾರೋ, ಸ್ವರ್ಗದಲ್ಲಿರುವ ತಂದೆ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತಕ್ಕ ಸಮಯದಲ್ಲಿ ಪೂರೈಸುವವರಾಗಿದ್ದಾರೆ. ನನ್ನ ಅಗತ್ಯಗಳನ್ನು ಪೂರೈಸುವ ನನ್ನ ಯೇಸು ನನ್ನ ರಕ್ಷಕ, ಆಮೆನ್ ಎಂದು ಟೈಪ್ ಮಾಡುವ. ನೀನಾತನನ್ನು ಸ್ವಾಗತಿಸಿದೆ ಶುಭಾಶಯದೊಂದಿಗೆ, ಚಿನ್ನದ ಕಿರೀಟವನ್ನು ಮುಡಿಸಿದೆ ಆತನ ಶಿರಸ್ಸಿಗೆ. ನಮ್ಮ ರಾಜಾದಿರಾಜರಾದ ಪ್ರಭು ಯೇಸುವಿನ ತಲೆಗೆ ಶಿಲುಬೆಯ ಮೇಲೆ ಮುಳ್ಳಿನ ಕಿರೀಟ, ಆದರೆ ಆತನು ನೇಮಿಸುವ ಅರಸನಿಗೆ ಚಿನ್ನದ ಕಿರೀಟವನ್ನು ದೇವರು ಮುಡಿಸುವವರಾಗಿದ್ದಾರೆ. ಕೋರಿದನಾತನು ಜೀವಮಾನ ಕಾಲವನ್ನು, ನೀನಿತ್ತೆ ಯುಗ ಯುಗಾಂತರದ ಆಯುಷ್ಯವನ್ನು. ಈ ವಾಕ್ಯ ನನಗೆ ಬಹಳ ಟಚ್ ಆಯಿತು. ಇಲ್ಲಿ ನೋಡಿ, ಕೋರಿದನು ಆತನು ಜೀವಮಾನ ಕಾಲವನ್ನು ಅಂದರೇನು? ದೇವಾ, ನಾನು ಒಳ್ಳೆ ಜೀವಮಾನ ಕಾಲ ಜೀವಿಸಬೇಕು. ಉದಾಹರಣೆಗೇನು, ಮಕ್ಕಳನ್ನು ನೋಡಬೇಕು, ಮೊಮ್ಮಕ್ಕಳನ್ನು ನೋಡಬೇಕು ಎಂದು ಒಂದು ಜೀವಮಾನ ಕಾಲವನ್ನು ಆತ ಬಯಸುತ್ತಾನೆ ದೇವರಿಂದ. ಆದರೆ ದೇವರು ಯುಗ ಯುಗಾಂತರದ ಆಯುಷ್ಯವನ್ನು ದೇವರು ನೀಡುವವರಾಗಿದ್ದಾರೆ. ಇದು ಅದ್ಭುತಕರವಾದ ವಚನ. ಇಂದು ಯಾರಾದರೂ ರೋಗದಲ್ಲಿ ಮರಣಾವಸ್ಥೆಯಲ್ಲಿ ನರಳಾಡುತ್ತಿದ್ದರೆ ಭಯಪಡಬೇಡಿ. ನೀವು ಈ ರೋಗ ಗುಣ ಆಗಲಿ ಎಂದು ಬೇಡಿದರೆ ದೇವರು ನಮಗೆ ಯುಗ ಯುಗಾಂತರದ ಆಯುಷ್ಯವನ್ನು ನೀಡುತ್ತಾರೆ. ನಾನಾದರೂ ನಿಮಗೆ ದೀರ್ಘ ಆಯುಷ್ಯನಿತ್ತು ನಿಮ್ಮನ್ನು ತೃಪ್ತಿಪಡಿಸುವೆನು. ದೀರ್ಘಾಯುಷ್ಯ ಇದು ದೇವರ ಚಿತ್ತ. ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಆದರೆ ಯೇಸು ಬಂದದ್ದು ಜೀವ ನೀಡಲು, ಯಥೇಚ್ಛವಾಗಿ. ದೀರ್ಘಾಯುಷ್ಯ ನಮ್ಮ ಹಕ್ಕಾಗಿದೆ. ಪ್ರೈಸ್ ದ ಲಾರ್ಡ್. ದೀರ್ಘಾಯುಷ್ಯ, ಯುಗ ಯುಗಾಂತರದ ಆಯುಷ್ಯವನ್ನು ದೇವರು ನಮಗೆ ನೀಡಿದ್ದಾರೆ. ನಿನ್ನ ನೆರವಿಂದೇರಿತು ಆತನ ಘನತೆ, ಶೋಭೆ ಪ್ರಭಾವಗಳ ನೀನವನಿಗಿತ್ತೆ. ಅಮರ ಭಾಗ್ಯಗಳನ್ನು ನೀನು ಅನುಗ್ರಹಿಸಿದೆ, ಶ್ರೀ ಸನ್ನಿಧಿಯಲ್ಲಿ ಆತನನ್ನು ತೋಷಗೊಳಿಸಿದೆ. ದೇವರ ಸನ್ನಿಧಾನದಲ್ಲಿ ಅರಸನು ವಿಜಯೋತ್ಸವದಿಂದ ಬರುವಾಗ ಆತನನ್ನು ಶಾಂತಿ, ಸಮಾಧಾನ, ಘನತೆ, ಗೌರವದಿಂದ ದೇವರು ಮಹಿಮೆ ಪಡಿಸುತ್ತಿದ್ದಾರೆ. ಅಂದರೆ ಅರಸ ಯುದ್ಧದಲ್ಲಿ ವಿಜಯವನ್ನು ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ನಾವು ನೋಡುತ್ತೇವೆ. ನಾವು ಸಹ ನಮ್ಮ ಅನುದಿನದ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ಸಂಕಟಗಳು, ವೇದನೆಗಳು, ಶೋಧನೆಗಳ ಸಮಯದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಕಾಪಾಡಿದ ಪ್ರಭುವಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಶತ್ರುಗಳೆಲ್ಲರೂ ಸಿಕ್ಕಿ ಹೋಗುವರು ನಿನ್ನ ಕೈಗೆ, ಹಾಗೆಗಳೆಲ್ಲ ಸಿಕ್ಕಿ ಬೀಳುವರು ನಿನ್ನ ಬಲಗೈಗೆ. ಅಗ್ನಿ ಕುಂಡವಾಗುವರವರು ನೀ ಪ್ರತ್ಯಕ್ಷನಾದಾಗ, ಕಬಳಿಸುವುದು ಕೋಪಾಗ್ನಿ, ಭಸ್ಮವಾಗುವರು ಪ್ರಭು ಬಂದಾಗ. ನಮ್ಮ ಶತ್ರುಗಳನ್ನು ದೇವರು ತನ್ನ ಬಲಗೈಯಿಂದ ಅವರನ್ನು ಭಸ್ಮ ಮಾಡಿ ಬಿಡುತ್ತಾರೆ. ದೇವರ ಬರುವಿಕೆಯಲ್ಲಿ ಪ್ರಜ್ವಲಿಸುವ ಬೆಂಕಿ ಅವರ ಮುಂಬಲವಾಗಿ ಹರಿದು ಬರುವುದು. ಆ ಕಬಳಿಸುವ ಬೆಂಕಿ ಅಂದರೆ ಎಲ್ಲವನ್ನ ಸುಟ್ಟು ಹಾಕುವ ಬೆಂಕಿ
ಕಬಳಿಸುವ ಬೆಂಕಿ ಶತ್ರುಗಳನ್ನು ನಾಶ ಮಾಡುವುದು. ನಿರ್ಮೂಲ ಮಾಡುವೆ ನೀನವರ ಸಂತಾನವನ್ನು ಧರೆಯಿಂದ, ಕುಡಿಯಿಲ್ಲದಾಗಿಸುವೆ ಅವರನ್ನು ಮಾನವರ ಮಧ್ಯದಿಂದ. ಶತ್ರುಗಳ ಸಂತಾನವನ್ನು ದೇವರು ನಿರ್ಮೂಲ ಮಾಡಿಬಿಡುತ್ತಾರೆ. ಮುಂದಿನ ಜನರೇಷನ್ ಇಲ್ಲ ಎನ್ನುವ ರೀತಿಯಲ್ಲಿ ಅವರ ಸಂತಾನವನ್ನು ನಿರ್ಮೂಲ ಮಾಡಿಬಿಡುತ್ತಾರೆ. ಸೌಲ ರಾಜ ರಕ್ತಾಪರಾಧದಿಂದ ಸುಮಾರು 85ಕ್ಕೂ ಹೆಚ್ಚಾದ ಯಾಜಕರನ್ನು ಕೊಲೆ ಮಾಡಿದ ಕಾರಣ ದೇವರು ಯೋನಾತಾನನ ನಿಮಿತ್ತ ಮೆಫಿಬೋಶಿತ್ ಎಂಬ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಸೌಲನ ಸಂತತಿಯನ್ನು ನಿರ್ವಂಶ ಮಾಡಿಬಿಟ್ಟರು. ಶತ್ರುಗಳ ಗತಿ, ತಂತ್ರೋಪಾಯಗಳ ಕಲ್ಪಿಸಿದರೂ ನಡೆಯದು, ಕೇಡು ನಿನಗೆ ಬಗೆದರೂ ಅದು ಕೈಗೂಡದು. ಆಮೇನ್. ನಮ್ಮ ಪರವಾಗಿ ಸರ್ವೇಶ್ವರನು ಯುದ್ಧ ಮಾಡುವಾಗ ಅವರು ಎಷ್ಟೇ ತಂತ್ರಗಳು ಕುತಂತ್ರಗಳು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಕಲ್ಪಿಸಿದರೂ ಅದು ನಡೆಯುವುದಿಲ್ಲ. ಕೇಡು ನಿನಗೆ ಬಗೆದರೂ ಅದು ಕೈಗೂಡದು. ಬಾಣ ಹೂಡಿ ಅವರ ಹಣೆಗೆ ನೀ ಬಿಡುವೆ, ಬೆನ್ನು ಮಾಡಿ ಅವರೋಡುವಂತೆ ಮಾಡುವೆ. ಹೇ ಪ್ರಭು, ಪರಾಕ್ರಮ ತೋರಿ ಪರಮ ಪದ ಗಳಿಸಿಕೊ, ಕೀರ್ತಿಸುತ್ತಾ ನಿನ್ನ ಸಾಮರ್ಥ್ಯವನ್ನು ಪೊಗಳುವೆನಿದು. ಯಾಕಂದರೆ ಇಸ್ರಾಯೇಲರು, ನಾವು ಹಳೆಯ ಒಡಂಬಡಿಕೆ ನೋಡುವುದಾದರೆ, ನೀವು ಸುಮ್ಮನಿರಿ, ಯುದ್ಧ ನಿಮ್ಮದಲ್ಲ, ದೇವರೇ ನಿಮ್ಮ ಪರವಾಗಿ ಯುದ್ಧ ಮಾಡುವರು ಎಂದು. ಇಸ್ರಾಯೇಲರು ಯುದ್ಧ ಭೂಮಿಗೆ ಹೋಗುವುದಕ್ಕೆ ಮೊದಲು ಸರ್ವೇಶ್ವರನ ಬಳಿ ಪ್ರಾರ್ಥನೆ ಮಾಡುತ್ತಿದ್ದರು, ನೀನು ಬಾರದ ಹೊರತು ನಾವು ಹೋಗುವುದಿಲ್ಲ ಎಂಬಂತೆ. ಮತ್ತು ಯುದ್ಧ ಭೂಮಿಯಲ್ಲಿ ಜಯ ಪಡೆದ ನಂತರವೂ ಹಿಂದಿರುಗಿ ಬಂದು ಸರ್ವೇಶ್ವರನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಿದ್ದರು. ಕಾರಣ ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ. ಯುದ್ಧದ ಪರಿಣಾಮ, ದ ರಿಸಲ್ಟ್ ಆಫ್ ದ ವಾರ್, ಯುದ್ಧದ ಪರಿಣಾಮ ದೇವರ ಕೈಯಲ್ಲಿದೆ, ಪ್ರತಿಫಲ ದೇವರ ಕೈಯಲ್ಲಿದೆ. ಒಂದು ಕ್ಷಣಕಾಲ ನಾವೆಲ್ಲರೂ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ವಿಜಯೋತ್ಸವ ಗೀತೆಯನ್ನು ಹರ್ಷದಿಂದ ಹಾಡಿರಿ, ಕೊಂಡಾಡಿರಿ. ಕಲ್ವಾರಿ ಶಿಲುಬೆ ಮೇಲೆ ಸೈತಾನನನ್ನು, ಅವನ ಆಧಿಪತ್ಯವನ್ನು ನಿಷ್ಕ್ರಿಯ ಮಾಡಿ, ಅವನ ಹಗೆಗಳನ್ನು ದುರ್ಗದಂತೆ ತಡೆದು, ಅವನನ್ನು ಸರಪಳಿಗಳಲ್ಲಿ ಬಂಧಿಸಿ, ಶಿಲುಬೆಯ ವಿಜಯೋತ್ಸವದಲ್ಲಿ ನಮ್ಮನ್ನು ಭಾಗಿಗಳಂತೆ ಮಾಡಿರುವ ಪ್ರಭು ಯೇಸುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ, ಸ್ತೋತ್ರ, ಮಹಿಮೆ, ಆರಾಧನೆ ಸಲ್ಲಲಿ. ಈ ಸಮಯದಲ್ಲಿ ನಾವು ಜೀವಮಾನ ಕಾಲವನ್ನು ಕೋರಿದಾಗ ದೇವರು ಯುಗ ಯುಗಾಂತರದ ಆಯುಷ್ಯವನ್ನು ನಮಗೆ ನೀಡುವವರಾಗಿದ್ದಾರೆ. ದೇವರು ಕೊಡುವ ಆಯುಷ್ಯ ಪೂರ್ಣ ಶಾಂತಿ ಸಮಾಧಾನ ಉಳ್ಳದು. ಅಂದು ಸಿಮಿಯೋನ ಪ್ರವಾದಿ ಪವಿತ್ರಾತ್ಮನಿಂದ ಪ್ರಕಟಿಸಲ್ಪಟ್ಟ ವ್ಯಕ್ತಿಯಾಗಿದ್ದ. ರಕ್ಷಕನನ್ನು ಕೈಯಲ್ಲಿ ಹಿಡಿಯುವ ತನಕ ನಾನು ಸಾಯುವುದಿಲ್ಲ ಎಂದು. ಅದೇ ರೀತಿಯಲ್ಲಿ ಅವನು ಮುಪ್ಪು ಮುದುಕನಾಗಿ ಬಾಲೆ ಯೇಸುವನ್ನು ಕರಗಳಲ್ಲಿ ಹಿಡಿದ ನಂತರವೇ ಅವನು ಸಮಾಧಾನದಿಂದ ನಾನು ಹೋಗುವೆ ಎಂದು ತನ್ನ ಪ್ರಾಣವನ್ನು ಸ್ವ ಇಷ್ಟದಿಂದ ಒಪ್ಪಿಸಿಕೊಟ್ಟ. ಇಂದು ಮರಣಕರವಾದ ಹಾಸಿಗೆಯಿಂದ, ಮರಣಕರವಾದ ಭಯಭೀತಿಯಿಂದ, ಮರಣಕರವಾದ ರೋಗಗಳಿಂದ ನರಳುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರನ್ನು ಕಟ್ಟಿ ಹಾಕಿರುವ ಆ ಎಲ್ಲ ಮರಣಕರವಾದ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಯೇಸು ಬಂದದ್ದು ನಮಗೆ ಜೀವ ನೀಡಲು, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ದೇವರು ಕೊಡುವ ದೀರ್ಘಾಯುಷ್ಯವನ್ನು ಅವರು ಅನುಭವಿಸಲಿ. ಸತ್ತವರನ್ನು ಜೀವಕ್ಕೆ ಎಬ್ಬಿಸಿರಿ, ರೋಗಿಗಳನ್ನು ಗುಣಪಡಿಸಿರಿ. ಇದು ದೇವರು ಕೊಟ್ಟ ಆಜ್ಞೆ. ಮತ್ತಾಯ 10:8 ಶಕ್ತಿಯಿಂದ ಅವರ ರೋಗ ರುಜಿನದ ದುರಾತ್ಮಗಳು ಬಿಡುಗಡೆಯಾಗಲಿ, ಮರಣಕರವಾದ ಕಟ್ಟುಗಳು ಮುರಿಯಲ್ಪಡಲಿ. ಅವರು ಜೀವಕ್ಕೆಬ್ಬಿಸಲ್ಪಟ್ಟು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ, ಯುಗ ಯುಗಾಂತರದ ಆಯುಷ್ಯವನ್ನು ಅನುಭವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ವಿಜಯೋತ್ಸವದ ಗೀತೆ ಮತ್ತು ಯುಗ ಯುಗಾಂತರದ ಆಯುಷ್ಯ. ನಾನು ಮರಣದ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಅದು ಬೇರೆ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗದಲ್ಲಿ. ಓಕೆ. ಸೊ ಯುಗ ಯುಗಾಂತರದ ಆಯುಷ್ಯವನ್ನು ದೇವರು ನಮಗೆ ನೀಡಲಿದ್ದಾರೆ. ಕಾರಣ, ಶಿಲುಬೆ ಮೇಲೆ ನನಗಾಗಿ ಯೇಸು ಮರಣ ಹೊಂದಿದ ಕಾರಣ ಯೇಸುವಿನ ಜೀವ ನನ್ನಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಟ್ಟಿದೆ. ಧೈರ್ಯದಿಂದಿರಿ. ಥ್ಯಾಂಕ್ ಯು.